ಸಿಎಂ ಸಿದ್ದರಾಮಯ್ಯನವರ ಕುರ್ಚಿಯನ್ನ ಯಾರೂ ಅಲಗಾಡಿಸಲು ಸಾಧ್ಯವಿಲ್ಲವೆಂದು ಸಚಿವ ಎಂಬಿ ಪಾಟೀಲ್ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಬಂದಂತಹ ನಾಯಕರು ಸಿಎಂ ಕುರ್ಚಿಯನ್ನ ಅಲುಗಾಡಿಸುವ ಮಾತನಾಡುತ್ತಿದ್ದಾರೆ. ಆದರೆ ಯಾರಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿಯನ್ನ ಅಲುಗಾಡಿಸಲು ಸಾಧ್ಯವಿಲ್ಲ. 5 ವರ್ಷಗಳ ತನಕ ಸಿಎಂ ಸಿದ್ದರಾಮಯ್ಯ ಅಧಿಕಾರದಲ್ಲೇ ಇರುತ್ತಾರೆ. ಅವರ ಕುರ್ಚಿಯನ್ನ ಯಾರಿಂದಲೂ ಕೂಡ ಅಲುಗಾಡಿಸಲು ಸಾಧ್ಯವಿಲ್ಲ ಎಂದರು. ಬರೆದಿದ್ದಾರೆ. ಆ ಪತ್ರದಲ್ಲಿ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಂದೇದು, ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅಂದಿನ ಪರಿಸ್ಥಿತಿ ಬೇರೆ ಆಗಿತ್ತು. ಆವಾಗ ಕೇಂದ್ರ ಚುನಾವಣೆ ಮತ್ತು ರಾಜ್ಯ ಚುನಾವಣೆ ಸೈಮಲ್ಟೇನಿಯಸ್ ಆಗಿ ಮಾಡಕ್ಕೆ ಸಾಧ್ಯ ಇತ್ತು. 1953 ನಂತರ ಆ ಪರಿಸ್ಥಿತಿ ಇವತ್ತು ದಿವಸ ಇಲ್ಲ. ಇವತ್ತು ಬಹುಶಃ ಈ ಸಮಿತಿ ಏನು ಮಾಜಿ ರಾಷ್ಟ್ರಪತಿಗಳ ನೇತೃತ್ವದಲ್ಲಿ ಗೋವಿಂದ್ ಅವರ ನೇತೃತ್ವದಲ್ಲಿ ಇವತ್ತು ಕಮಿಟಿ ಆಗಿತ್ತು. ಇದು ಬಹುಶಃ ಪೂರ್ವ ನಿರ್ಣಯನ ಮಾಡಿಕೊಂಡು ಈ ಸಮಿತಿ ರಚಿಸಲಾಗಿತ್ತು. ಯಾಕಂದ್ರೆ ಅವರೇ ಪ್ರೆಸಿಡೆಂಟ್ ಇದ್ದಾಗ, ರಾಷ್ಟ್ರಪತಿಗಳಿದ್ದಾಗ ಇದ್ರ ಬಗ್ಗೆ ಒಲವನ್ನು ತೋರಿಸಿದ್ರು. ಇವತ್ತು ವೈಜ್ಞಾನಿಕವಾಗಿ ನಾವು ಯಾವ ರೀತಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಚಿಂತನೆ ಮಾಡಬೇಕು. ಯಾಕಂದ್ರೆ ಕೆಲವೊಂದು ರಾಜ್ಯಗಳ ಟರ್ಮನ್ನ ಎಕ್ಸ್ಟೆಂಡ್ ಮಾಡಬೇಕಾಗ್ತದೆ. ಉತ್ತರ ಪ್ರದೇಶ ಮತ್ತು 2 ವರ್ಷ ಎಕ್ಸ್ಟೆಂಡ್ ಮಾಡಬೇಕಾಗ್ತದೆ. ಕೆಲವೊಂದು ರಾಜ್ಯಗಳ ಇದನ್ನ 1-2 ವರ್ಷ ಕಡಿತಗೊಳಿಸಬೇಕಾಗ್ತದೆ. ಮತ್ತು ನಮಗೆ ಇಷ್ಟೆಲ್ಲ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಅದ ಹೆಂಗೆ? ನಮ್ಮ ವಿವಿಪ್ಯಾಟ್ ಮಷಿನ್ಸು, ನಮ್ಮ ಆರ್ಮಿ, ನಮ್ದೆಲ್ಲ ಇನ್ಫ್ರಾಸ್ಟ್ರಕ್ಚರು, ಅದಕ್ಕೆ ನಾವು ತಯಾರಿದ್ದೀವ. ಒಂದು ಅದ್ರ ಜೊತೆಗೆ ಹಂಗ ಅಸೆಂಬ್ಲಿ ಆದರೆ ಏನಾಗುತ್ತೆ? ಹೀಗೆ ಅನೇಕ ಸವಾಲುಗಳು ಮುಂದಿದ್ದಾವೆ. ಮತ್ತು ಆ ಕಮಿಟಿ ನೀತಿ ಆಯೋಗನ ಉಲ್ಲೇಖಿಸಿ ಮಾತಾಡ್ತಾರೆ. ನೀತಿ ಆಯೋಗಕ್ಕೆ ಯಾವ ಸ್ಟ್ಯಾಚ್ಯುಟರಿ ಸ್ಟೇಟಸ್ ಇಲ್ಲ. ಇದಕ್ಕೆ ಕಮಿಟಿನೇ ಇವತ್ತು ದಿವಸ ಯೋಚನೆ ಮಾಡಿ ಇವತ್ತು ದಿವಸ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿತ್ತು. ಇವೆಲ್ಲ ವಿಚಾರಗಳನ್ನ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ಒಟ್ಟಾರೆ ಇದೊಂದು ತರಾತುರಿಯ ಒಂದು ಪ್ರಚಾರಕ್ಕಾಗಿ ಇವತ್ತು ದಿವಸ ಮಾಡಿದಂಥ ನಿರ್ಣಯ. ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬೇಕಾಗಿತ್ತು, ಅದರ ಜೊತೆಗೆ ಪ್ರಮುಖವಾಗಿ ಎಲ್ಲ ರಾಜಕೀಯ ಪಕ್ಷಗಳು, ನಾನು ಕಾಂಗ್ರೆಸ್ ಅಂತ ಹೇಳೋದಿಲ್ಲ, ಪ್ರಾದೇಶಿಕ ಪಕ್ಷಗಳಿದ್ದಾವೆ, ಅವ್ರದೇ ಆದಂಥ ಅಭಿಪ್ರಾಯಗಳಿದ್ದಾವೆ. ಅವ್ರು ಯಾರು ಕೂಡ ಪ್ರಾದೇಶಿಕ ಪಕ್ಷಗಳು ಇವತ್ತು ಲೋಕಸಭೆ ಚುನಾವಣೆಗಳು, ರಾಜ್ಯ ಚುನಾವಣೆ ಜೊತೆ ಮಾಡಲಿಕ್ಕೆ ಇಚ್ಛೆ ಪಡಲಾರ್ದಂಥವ್ರು ಕೂಡ ಇದ್ದಾರೆ. ಅದು ಆಗ್ಬಾರ್ದಂತಲ್ಲ. ಹೀಗೆಲ್ಲ ಇರೋದ್ರಿಂದ ಎಲ್ಲರನ್ನ ಒಂದು ಸೂಕ್ತವಾದ ರಿಪ್ರೆಸೆಂಟೇಷನ್ ಕೂಡ ಆ ಕಮಿಟಿಯಲ್ಲಿ ಎಲ್ಲರಿಗೂ ಕೂಡ ಇಲ್ಲ. ಸೂಕ್ತವಾದ ರಿಪ್ರೆಸೆಂಟೇಷನ್ ಇಲ್ಲ. ಎಲ್ಲರ ತೆಗೆದುಕೊಂಡು ಇವತ್ತು ದಿವಸ ಎಲ್ಲರ ಜೊತೆ ಚರ್ಚೆ ಮಾಡಿ, ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಮಾಡಿ, ಅದು ಸಾಧ್ಯತೆಯನ್ನು ವೈಜ್ಞಾನಿಕವಾಗಿ ಎಲ್ಲವನ್ನ ಪರಿಗಣಿಸಿ ಎಲ್ಲರ ಒಂದು ಒಪ್ಪಿಗೆಯನ್ನ ಪಡೆದುಕೊಂಡು ಪ್ರಾದೇಶಿಕ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಎಲ್ಲರನ್ನ ತೆಗೆದುಕೊಂಡು ಇದನ್ನ ಘೋಷಣೆ ಮಾಡುವಂತ ನಿರ್ಣಯ ಮಾಡುವಂತಹದ್ದಾಗಿದ್ರೆ ಅದು ಸೂಕ್ತ ಆಗ್ತಿತ್ತು. ಇದು ಅಸಾಧ್ಯದ ಮಾತಿತ್ತು. ನಮ್ಮ ದೇಶದಲ್ಲಿ ಪ್ರಾಕ್ಟಿಕಲ್ ಆಗಿ, ಸೈಂಟಿಫಿಕ್ ಆಗಿ, ಒಂದು ವೈಜ್ಞಾನಿಕವಾಗಿ ಇದು ಪಾಸಿಬಲ್ ಇಲ್ಲ. ಹೀಗಾಗಿ ಇದು ಕೇವಲ ಒಂದು ರಾಜಕೀಯ ಒಂದು ಘೋಷಣೆ ಆಗುತ್ತೆ, ಸೀಮಿತ ಆಗ್ತದೆ. ಈಗಲೂ ಕೂಡ ಇದನ್ನು ಎಲ್ಲ ಪಕ್ಷಗಳ ಸಭೆಯನ್ನು ಕರೆದು ಕಮಿಟಿಗೆ ಸೂಕ್ತವಾದಂತಹ ರಿಪ್ರೆಸೆಂಟೇಷನ್ ಕೊಟ್ಟು ಎಲ್ಲರ ಒಂದು ಯುನಾನಿಮಸ್ ಡಿಸಿಷನ್ಗೆ ಒಂದು ದಿವಸ ಸರ್ವಾನುಮತ ಅಭಿಪ್ರಾಯಕ್ಕೆ ಯಾವ ರೀತಿ ಮಾಡೋದು ಅನ್ನೋದು ದೀರ್ಘವಾಗಿ ಕನ್ಸಲ್ಟೇಷನ್ ಆಗಬೇಕು, ಡಿಬೇಟ್ ಆಗಬೇಕು, ಚರ್ಚೆ ಆಗಬೇಕು. ಚರ್ಚೆ ಆಗಿ ಇವೆಲ್ಲ ಹೋಗ್ಬೇಕು, ನಿರ್ಣಯ ಆಗಬೇಕು. ಸರ್ಕಾರ ಚುನಾವಣೆ ಹೆಂಗೆ ಆಗ್ತದೆ? ಈಗ ನಾಳೆ ಒಂದು ಪ್ರಜಾಪ್ರಭುತ್ವದ ಆಯ್ಕೆಯಾದಂಥ ಯಾವುದೇ ಒಂದು ಸರ್ಕಾರವನ್ನು ನೀವು ಮೊಟಕುಗೊಳಿಸಕ್ಕೆ ಸಾಧ್ಯನ? 5 ವರ್ಷಕ್ಕೆ ಎಷ್ಟು ವರ್ಷ ಇರ್ತೀರಿ? ಅದನ್ನು ಮೊಟಕುಗೊಳಿಸ್ತೀರ? ಎಲ್ಲ ಚುನಾವಣೆ ಒಟ್ಟಿಗೆ ಮಾಡ್ಬೇಕಾದ್ರೆ ಮೊಟಕುಗೊಳಿಸಕ್ಕೆ ಸಾಧ್ಯ ನನ್ನ ಕಡೆ ಅಧಿಕಾರ ಇದೆಯಾ? ಅಥವಾ ಕೆಲವೊಂದನ್ನು ಎಕ್ಸ್ಟೆಂಡ್ ಮಾಡಬೇಕಾಗ್ತದೆ. ಬಿಯಾಂಡ್ 5 ಇಯರ್ಸ್ ಪೀರಿಯಡ್, 2 ವರ್ಷ ನೀವು UP ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. 2 ವರ್ಷ ಎಕ್ಸ್ಟೆಂಡ್ ಮಾಡುವಂಥ ಪವರ್ಸ್ ನಮಗಿದೆಯಾ? ಅಥವಾ
ಇವತ್ತು ಬರೀ ತುಚ್ಚ ಅಂತ ನೆಪ ಹೇಳಿ ಇದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕಡೆ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆಯಾ? EVM ಮಷಿನ್ಸ್ ಇದುವ? ನಿಮಗೆಲ್ಲನೂ ಕೂಡ ಇವತ್ತು ದಿವಸ ನಿಮ್ಮ ಆರ್ಮಿ ನಿಮ್ಮೆಲ್ಲನೂ ಕೂಡ ಇವತ್ತು ದಿವಸ ಇದನ್ನ ಪ್ರೊವೈಡ್ ಮಾಡಿಕೊಂಡು ಎಲೆಕ್ಷನ್ ಮಾಡುವಂತ ಇದು ನಿಮ್ಮ ಹತ್ರ ಇದೆಯಾ? ಬಹಳಷ್ಟು ಇದು ಸುಮ್ಮನೆ ಮಾತನಾಡಲಿಕ್ಕೆ ಹೇಳಲಿಕ್ಕೆ ಬಹಳ ಸರಳ ಅದ. ಒನ್ ನೇಷನ್ ಒನ್ ಇಲೆಕ್ಷನ್, ಒಂದು ದೇಶ ಒಂದು ಚುನಾವಣೆ ಖರ್ಚು ಉಳಿತದೆ ನೋಡ್ಲಿಕ್ಕೆ ಅದು ಬಹಳ ನಾಟ್ ಕಾನ್ಸ್ಟಿಟ್ಯೂಷನಲಿ ಆಲ್ಸೋ ಇಟ್ ಇಸ್ ನಾಟ್ ಪಾಸಿಬಲ್. ಯಾಕಂದ್ರೆ ನಿಮಗೆ ಅಧಿಕಾರ ಯಾಕೆ ಕೊಟ್ಟರು? ನಿಮ್ಗೆ ಯಾವ್ದಾರ ರಾಜ್ಯದ ಅಧಿಕಾರ ಮೊಟಕುಗೊಳಿಸ್ಲಾಕ ಕೊಟ್ರ ಅಥವಾ ಇದ್ದಂತ ಸರ್ಕಾರಗಳಿಗೆ 5 ವರ್ಷ ಆಗಿದ್ದಾಗ ನೀವು 2 ವರ್ಷ ಎಕ್ಸ್ಟೆಂಡ್ ಮಾಡಕ್ಕೆ ನಿಮ್ಗಿದೆಯಾ ಅಧಿಕಾರ ಇದೆಯಾ? ಎಲ್ಲಾದ್ರೂ ಚರ್ಚೆ ಆಗ್ಬೇಕಾಗ್ತದೆ. ಆಮೇಲೆ ಬೇಸಿಕಲಿ ಮಾಜಿ ರಾಷ್ಟ್ರಪತಿಗಳಿಂದ ಇದು ಕಮಿಟಿ ಮಾಡುವಂಥದ್ದು, ರಾಷ್ಟ್ರಪತಿಗಳಿಂದ ಕಮಿಟಿ ಮಾಡೋದು ಅಂದ್ರೆ ಮೊದಲೇ ಒಂದು ತಪ್ಪು. ಅವರು ಪೂರ್ವ ನಿರ್ಧಾರತೆ ಇದ್ರು, ಹಿಸ್ ಮೈಂಡ್ ವಾಸ್ ಫಿಕ್ಸ್ಡ್. ಆಮೇಲೆ ನೀತಿ ಬಹುಶಃ ಅವರು ಸ್ವತಃ ಮಾಡಿಲ್ಲ ಸರ್. ನೀತಿ ಆಯೋಗದ ಬಗ್ಗೆ ಹೇಳ್ತಾರೆ. ನೀತಿ ಆಯೋಗ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ನಾಟ್ ಅ ಸ್ಟ್ಯಾಚ್ಯೂಟರಿ ಪವರ್ಸ್ ಟು ದಟ್ ಕಮಿಟಿ. ಈಗೆಲ್ಲ ಬಹಳಷ್ಟು ಇದಾವೆ, ನೋಡ್ಲಿಕ್ಕೆ ಬಹಳ ಚಂದ ಅನಿಸ್ತದೆ. ಯಾರು ಸಾಮಾನ್ಯ ಮನುಷ್ಯರು ಒಂದು ರಾಷ್ಟ್ರ ಒಂದು ಚುನಾವಣೆ, ಒನ್ ನೇಷನ್ ಒನ್ ಇಲೆಕ್ಷನ್ ಜನಸಾಮಾನ್ಯರಿಗೆ ಸಡನ್ಲಿ ಅಪೀಲಿಂಗ್ ಅನಿಸ್ತದೆ. ಅದರ ಒಳಗಿರುವಂತಹ ಸಮಸ್ಯೆಗಳು ಬಹಳ ಸೈಂಟಿಫಿಕ್ ಗೊತ್ತಾಗ್ತದೆ. ಸಮಾನ ನಾಗರಿಕ ಸಂಹಿತೆ ಬಗ್ಗೆ ಸಮಾನ ನಾಗರಿಕ ಸಂಹಿತೆ ನೋಡಿ, ಈಗ ಫಸ್ಟ್ ಇದನ್ನ ಮುಗಿಸಿ ಒಂದಕ್ಕೊಂದು ಹಂತಕ್ಕೆ ಬರ್ರಿ. ನೀವು ಹೋಗಿ ಮತ್ತೊಂದಕ್ಕೆ ಜಂಪ್ ಮಾಡಕ್ಕೆ ಹೋಗ್ಬೇಡಿ. ಫಸ್ಟ್ ಇದನ್ನ ಹೆಂಗೆ ಮಾಡಕ್ ಸಾಧ್ಯ ಅದ? ಆಲ್ ಪಾರ್ಟಿ ಮೀಟಿಂಗ್ ಕರೆದು ಸೂಕ್ತ ರಿಪ್ರೆಸೆಂಟೇಷನ್ ಕೊಟ್ಟು ಎಲ್ಲರೂ ಡಿಬೇಟ್ ಮಾಡಿ ಚರ್ಚೆ ಮಾಡಿ ಹೇಳ್ಬೇಕಾಗ್ತದೆ. ಹೌ ಕ್ಯಾನ್ ನೀವು ಕಟ್ ಡೌನ್? ಒಂದು ಸ್ಟೇಟ್ ಅಧಿಕಾರಕ್ಕೆ ಬಂದಿದ್ದಾಗ 5 ವರ್ಷ ಕಾಯ್ಕಾಗಿರ್ತದೆ. ಆ ರಾಜ್ಯದ ಅಧಿಕಾರವನ್ನು 2 ವರ್ಷ ಮಾಡ್ಕೊಳ್ಸಕ್ಕೆ ನಿಮ್ಮ ಕಡೆ ಅಧಿಕಾರ ಇದೆ, 2 ವರ್ಷ ಎಕ್ಸ್ಟೆಂಡ್ ಮಾಡಕ್ಕೆ ಹೇಗಿದೆ, EV ಮಷಿನ್ಸ್ ಹೆಂಗಿದೆ, ನಿಮ್ದು RBI ಹೆಂಗಿದೆ, ಯಾವ ರೀತಿ ಎಲ್ಲ ಇದನ್ನು ಮಾಡ್ಲಿಕ್ಕೆ ಹೇಳ್ಬೇಕಾಗಲ್ಲ. ಮತ್ತೆ ಎಲ್ಲ ರಾಜ್ಯಗಳ ಒಪ್ಪಿಗೆ ಬೇಕಾಗುತ್ತೆ, ಎಲ್ಲ ಪಕ್ಷಗಳ ಒಪ್ಪಿಗೆ ಬೇಕಾಗುತ್ತೆ. ಇದೆಲ್ಲವೂ ಆಗ್ಬೇಕಾಗ್ತದಲ್ಲ. ಸುಮ್ಮನೆ ಒಂದು ಸ್ಲೋಗನ್ ಸಲುವಾಗಿ ನಾವು ಅಪ್ರೂವ್ ಮಾಡುವಂಥದ್ದಲ್ಲ. ಪೊಲಿಟಿಕಲ್ ನ್ಯಾಚುರಲಿ ಆಸ್ ಆಫ್ ನೌ ಇಟ್ಸ್ ಪೊಲಿಟಿಕಲ್. ಸರ್, ಈಗ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ಮಾಡಿದ್ದು ಖರ್ಗೆ ಅವರನ್ನ ಮೆಚ್ಚಿಸಲಿಕ್ಕೆ ಮಾಡಿದ್ದು ಅಂತ ವಿಜೇಂದ್ರ ಅವ್ರಿಗೆ ಮೊದಲು ಗೊತ್ತಿಲ್ಲ. ಇವತ್ತು ರಾಜ್ಯದ ಅತ್ಯಂತ ಹಿಂದುಳಿದ ಭಾಗ ಇವತ್ತು ಹೈದರಾಬಾದ್ ಕರ್ನಾಟಕ. ಅದಕ್ಕಂತೇಳಿ 371J ಹಿಂದೆ ಇದೇ ವಿಜೇಂದ್ರ ಅವರ ಪಕ್ಷ ಆಡಳಿತಕ್ಕಿದ್ದಾಗ ಗೃಹ ಸಚಿವರಾಗಿ ಉಪ ಪ್ರಧಾನಮಂತ್ರಿಯಾಗಿ ಇವತ್ತು ಲಾಲ್ಕೃಷ್ಣ ಅಡ್ವಾಣಿ ಇದ್ದಾಗ ಇದನ್ನು ಕೊಡ್ಲಿಕ್ಕೆ ಅಸಾಧ್ಯ ಅಂತ ಹೇಳಿದ್ರು ಆನ್ ದ ಫ್ಲೋರ್ ಆಫ್ ದ ಹೌಸ್. ಅದನ್ನ ಸಾಧ್ಯ ಮಾಡಿ ತೋರಿಸುವಂತವ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮಸಿಂಗ್. ಈಗ ಅಲ್ಲಿ ಇವತ್ತು ಆ ಭಾಗ ಎಲ್ಲ ಇದರಿಂದ ಹಿಂದುಳಿದಿದೆ. ಆ ಜೊತೆಗೆ ಇನ್ನಷ್ಟು ದಿನಗಳು ಕೂಡ ಅದನ್ನು ಚರ್ಚೆ ಆಗಿದೆ. ಕೆಲವೊಂದು ಜಿಲ್ಲೆಗಳು, ಕೆಲವೊಂದು ತಾಲೂಕುಗಳು, ಬಹುತೇಕ ತಾಲೂಕುಗಳು ಇವತ್ತು ನಂಜನಗೂಡ ವರದಿಯಲ್ಲಿ ಒಂದು ಹೊಸ ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತವೆ. ಅದಾಗಿನೂ ಕೂಡ ಹೊರತುಪಡಿಸಿನೂ ಕೂಡ ಮೋಸ್ಟ್ ಬ್ಯಾಕ್ವರ್ಡ್ ಕೂಡ ಇದಾವೆ, ಅನೇಕ ಜಿಲ್ಲೆಗಳಲ್ಲಿ ಕೂಡ ಇದಾವೆ. ಅದೆಲ್ಲವೂ ಕೂಡ ನಿರ್ಣಯ ಚರ್ಚೆ ಆಗಿದೆ. ಹೀಗಾಗಿ ಅದನ್ನ ನಾವು ಸಮಾನತೆ ತರಬೇಕಾದ್ರೆ ಒಂದು ದಿವಸ ಮಾಡಬೇಕಾಗ್ತದೆ. ವಿಜೇಂದ್ರಗೆ 371J ಮಾಡ್ಸಕ್ಕೆ ಯಾಕಾಗಲಿಲ್ಲ? ಸ್ವತಃ ಉಪ ಪ್ರಧಾನಮಂತ್ರಿ, ಸ್ವತಃ ಹೋಮ್ ಮಿನಿಸ್ಟರ್ ಇದು ಅಸಾಧ್ಯ ಅಂತ ಹೇಳಿದ್ರೆ 371J ಮಾಡಿ ತೋರಿಸಿದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಹಿಂದುಳಿದ ವರ್ಗದ ಅಭಿವೃದ್ಧಿ ಆಗ್ಬಾರ್ದವ್ರಿಗೆ. ನಾಳೆ ವಿಜೇಂದ್ರ ಹೋಗಿ ಓಟ್ ಕೇಳ್ತಾರ? ಸಿಎಂ ಕುರ್ಚಿ ಅಲ್ಲಾಡ್ತಾ ಇದೆ, ಅದಕ್ಕೆ ಸಿಎಂ ಕುರ್ಚಿ ಅಲ್ಲಾಡ್ತಾ ಇದೆ, ಆ ಕಾರಣಕ್ಕೆ ಮಾಡಿದ್ದಾರೆ ಅಂತ ಆರೋಪ. ಇದಕ್ಕಿಂತ ಹಿಂದೆನೂ ಮಾಡಿದ್ದೀವಲ್ಲ. ನಾನು ಅವಾಗ ನೀರಾವರಿ ಮಂತ್ರಿ ಇದ್ದೆ. ಅವಾಗ ಇದೇ ಗದಗಿನ ನಿಮ್ಮ ಯೋಜನೆ ಯಾವುದದು ರಿವೈಸ್ಡ್ ಮಾಡಿ ನಾನೇ ಅದನ್ನ ಕೊಟ್ಟಿದ್ದೇನೆ. ಅಲ್ಲಿ ಕೂಡ ನಾವು ಗದಗಿರಿಗೆಲ್ಲ ಭಾಗ ಬರ್ತದಲ್ಲ ಯೋಜನೆ, ಅದನ್ನು ಕೂಡ ನಾವು ನೀರಾವರಿ ಯೋಜನೆಗಳನ್ನು ಮಾಡಿಕೊಟ್ಟಿದ್ದೀವಿ. ಅಲ್ಲಿ ಹಿಂದೇನೋ ಆಗಿತ್ತಲ್ಲ, ಅವಾಗೇನಿತ್ತು? ಅವಾಗೇನು ಕುರ್ಚಿ ಅಲಗಾಡಲಿಲ್ಲ. ಈಗೂ ಕುರ್ಚಿ ಅಲಗಾಡಂಗಿಲ್ಲ, ಯಾವಾಗಲೂ ಕುರ್ಚಿ ಅಲಗಾಡಂಗಿಲ್ಲ. ನಮ್ಮ ಕುರ್ಚಿ ಗಟ್ಟಿ ಅದ. ಬಿಜೆಪಿ ಅವ್ರದ್ದು 20 ಇವ್ರದೇ ಯಾರ್ದು ವಿಜೇಂದ್ರ ಕುರ್ಚಿ ಅಲಗಾಡ. ನಮ್ಮ ಕುರ್ಚಿ ಬಹಳ ಗಟ್ಟಿ ಅದ. ಸಿದ್ದರಾಮಯ್ಯನವ್ರ ಕುರ್ಚಿ ಬಹಳ ಗಟ್ಟಿ ಅದಾರ, ಅವರು ಗಟ್ಟಿ ಅದಾರ ಏನ್ರಿ.
ವಿಜೇಂದ್ರ ಕುರ್ಚಿ ಹೇಳಕತ್ತದ ಓಪನ್ ನೋಡಕತ್ತೀರಿ ಪೇಪರ್ನ ನೀವು. ಯತ್ನಾಳ, ರಮೇಶ್ ಜಾರಕಿಹೊಳಿ, ಬಿಜೆಪಿಗೆ 20 ಪಕ್ಷಗಳಾಗಿಲ್ಲ. ಹೀಗಾಗಿ ಅಲ್ಲಿ ಅದೊಂದು ಐತಿಹಾಸಿಕ ನಿರ್ಧಾರ. ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಸಭೆ ಆಗಬೇಕು. ಮುಂದೊಂದು ದಿವಸ ನಾವು ಹುಬ್ಬಳ್ಳಿಯಲ್ಲೂ ಕೇಳ್ತೀವಿ, ವಿಜಯಪುರದಲ್ಲೂ ಕೇಳ್ತೀವಿ, ದಾವಣಗೆರೆಯಲ್ಲೂ ಕೇಳ್ತಾರೆ, ಚಿತ್ರದುರ್ಗದಲ್ಲಿ ಕೇಳಬೇಕು. ಸೆಂಟ್ರಲ್ ಕರ್ನಾಟಕ ಯಾಕೆ ಆಗ್ಬಾರ್ದು ಸಚಿವ ಸಂಪುಟ? ಎಲ್ಲ ಕಡೆ ಒಂದು ಆಗಲಿ, ಆ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ. ಮುಂಬೈ ಕರ್ನಾಟಕದ್ದು ಆಗಲಿ, ಸೆಂಟ್ರಲ್ ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.